ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರ ಪ್ರಶ್ನೆ ಕೇಳ್ತಾನೆ. 12ನೇ ಅಧ್ಯಾಯ ಏನಿದೆ ಅದನ್ನು ಬಹಳ ಜನ ಪ್ರಕ್ಷೇಪ ಹೇಳುತ್ತಾರೆ. ಆದಿಪರ್ವದಲ್ಲಿ ಹೇಳಿದ ಗರುಡನ ಕಥೆಯನ್ನು ಚತು ತಪ್ಪದೆ ಹೆಚ್ಚು ಕಡಿಮೆ ಅದೇ ಶ್ಲೋಕ ಅದೇ ಶ್ಲೋಕಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದರಿಂದಾಗಿ ಬಹಳ ಜನ ಅದನ್ನು ಪ್ರಕ್ಷೇಪ ಅಂತ ಹೇಳುತ್ತಾರೆ. ಹೀಗಾಗಿ 12ನೇ ಅಧ್ಯಾಯವನ್ನು ನಾವು ನೋಡಲಿಲ್ಲ. ಬಂದದ್ದು 13ನೇ ಅಧ್ಯಾಯಕ್ಕೆ. 13ನೇ ಅಧ್ಯಾಯದಲ್ಲಿ ಯುಧಿಷ್ಠಿರ ಹೇಳ್ತಾನೆ, ಪ್ರತಿಜ್ಞೆ ಮಾಡಿಬಿಟ್ಟು ಏನೋ ಒಂದನ್ನು ಮಾಡದೇ ಇರ್ತಾರಲ್ಲ, ಇದನ್ನು ಮಾಡೇ ಮಾಡ್ತೀನಿ ಅಂತ, ಅಂತಹ ಮಾತು ತಪ್ಪುವವರಿಗೆ ಯಾವ ಗತಿ? ಭೀಷ್ಮಃ ಯೋ ನ ದದ್ಯಾತ್ ಪ್ರತಿಶ್ರುತ್ಯ ಸ್ವಲ್ಪಂ ವಾ ಯದಿ ವಾ ಬಹು ಆಶಾಸ್ತಸ್ಯ ಹತಾಃ ಸರ್ವಾಃ ಕ್ಲೀಬಸ್ಯೇವ ಪ್ರಜಾಫಲಂ. ಯಾರು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಆಮೇಲೆ ಕೊಡದೇ ಇರ್ತಾನಲ್ಲ, ಅವನಿಗೆ ನಂಬಿಸಿ ಮೋಸ ಮಾಡಿದ್ದಾದ್ದರಿಂದ ಒಳ್ಳೆ ಫಲ ಉಂಟಾಗೋದಿಲ್ಲ. ಅವನು ಹೋಮ ಮಾಡಿದ್ದು, ಅವನು ದಾನ ಮಾಡಿದ್ದು ಎಲ್ಲ ಇದರಲ್ಲಿ ಹೊರಟು ಹೋಗುತ್ತೆ. ಪ್ರತಿಜ್ಞೆ ಮಾಡಿದ ಮೇಲೆ ಕೊಡಬೇಕು. ಇಲ್ಲ, ನಾನು ನಿನಗೆ ಕೊಟ್ಟೇ ಕೊಡುತ್ತೇನೆ, ಅದು ಸ್ವಲ್ಪವಾಗಿರಲಿ ಬಹಳ ಆಗಿರಲಿ, ಪ್ರತಿಜ್ಞೆ ಮಾಡಿದ್ಮೇಲೆ ಕೊಡಬೇಕು. ಇದು ನಿಯಮ. ಅದಕ್ಕೆ ಒಂದು ಕಥೆಯನ್ನು ಹೇಳುತ್ತಾರೆ. ಶೃಗಾಲಸ್ಯ ಚ ಸಂವಾದಂ ವಾನರಸ್ಯ ಚ ಸತ್ತಮಾಂ. ಒಂದು ನರಿ, ಒಂದು ಕಪಿ, ಈ ಎರಡರ ಸಂವಾದವನ್ನು ನಾನು ಈ ವಿಚಾರದಲ್ಲಿ ಹೇಳ್ತೇನೆ. ಅವರಿಬ್ಬರು ಪರಸ್ಪರವಾಗಿ ಸಹಾಯದಿಂದ ಇದ್ದರು. ಕಪಿ ಮತ್ತು ನರಿ ಒಂದು ಕಾಲದಲ್ಲಿ ಮನುಷ್ಯ ರೂಪವನ್ನು ತೊಟ್ಟಿದ್ರು. ಹಿಂದಣ ಜನ್ಮದಲ್ಲಿ ಮನುಷ್ಯರು ಯಾವುದೋ ಕಾರಣದಿಂದ ಈ ಯೋನಿಯನ್ನು ಹೊಂದಿದ್ರು. ಅವರಿಬ್ಬರಿಗೂ ಸಂಭಾಷಣೆ ಬೆಳೆಯಿತು, ಮಾತುಕತೆಯೂ ಆಯಿತು. ಅವು ಎರಡೂ ಕೂಡ ಜಾತಿ ಸ್ಮರಣೆ ಬೇರೆ ಇತ್ತು. ನರಿಗೂ ಜಾತಿ ಸ್ಮರಣೆ ಇತ್ತು, ಕಪಿಗೂ ಜಾತಿ ಸ್ಮರಣೆ ಇತ್ತು. ಆ ಕೋತಿ ನರಿಗಳು ಮಾತನಾಡಿಕೊಂಡವು. ಇಬ್ಬರ ಸಂವಾದ ಚೆನ್ನಾಗಿದೆ. ಮೊದಲು ಕಪಿ ಕೇಳಿತಂತೆ, ಕಿಂತ್ವಯಾ ಪಾಪಕಂ ಕರ್ಮ ಕೃತಂ ಪೂರ್ವಂ ಸುದಾರುಣಂ ಯತ್ವಂ ಶ್ಮಶಾನೆ ಮೃತಕಾನ್ ಪೂತಿಕಾನ್ ಅತ್ಸಿ ಕುತ್ಸಿತಾನ್.
ಕಪಿ ಕೇಳಿತು, ಎಲೈ ನರಿಯೇ, ಹಿಂದಣ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ಯಪ್ಪ? ಸ್ಮಶಾನದಲ್ಲಿ ಹೆಣವನ್ನು ತಿಂತಾ ಇದೆಯಲ್ಲ, ಎಂಥ ದುರ್ಗತಿ ಬಂತು. ಇಂಥ ದುರ್ಗತಿಗೆ ಹಿಂದಣ ಕರ್ಮ ಯಾವುದು ಕಾರಣ? ಯಾವ ಹಿಂದಣ ಕರ್ಮವನ್ನ ಮಾಡಿ ನೀನು ಈ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಿ ಹೇಳು ಅಂತ ಕೇಳಿತು. ಆಗ ಬ್ರಾಹ್ಮಣಸ್ಯ ಪ್ರತಿಶ್ರುತ್ಯ ನ ಮಯಾ ತದಪಾಕೃತಂ ತತ್ಕೃತೆ ಪಾಪಿಕಾಂ ಯೋನಿಂ ಆಪನ್ನೋಸ್ಮಿ ಪ್ಲವಂಗಮ. ಬಹಳ ಹಿಂದೆ ಜ್ಞಾನಿಯೊಬ್ಬನಿಗೆ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಆಮೇಲೆ ನಾನು ಕೊಡ್ಲಿಲ್ಲ, ಅದಕ್ಕೆ ಈ ಪಾಪ ಯೋನಿ ನನ್ನದು. ತಸ್ಮಾನ್ನ ಬ್ರಾಹ್ಮಣಸ್ವಂತು ಹರ್ತವ್ಯಂ ವಿದುಚಾ ತಥಾ ಸೀಮಾ ವಿವಾದೇ ಮೋಕ್ತವ್ಯಂ ದಾತವ್ಯಂ ಚ ಪ್ರತಿಶ್ರುತಂ. ಅದರಿಂದ ಬ್ರಾಹ್ಮಣ ಜ್ಞಾನಿಯ ಸೊತ್ತನ್ನ ಅಪಹರಿಸಬಾರದು. ಸೀಮಾ ವಿವಾದೇ ಮೋಕ್ತವ್ಯಂ ದಾತವ್ಯಂ ಚ ಪ್ರತಿಶ್ರುತಂ. ಗಡಿಯನ್ನ ನಿರ್ಣಯಿಸುವಾಗ ಬಿಡಬೇಕು, ಪ್ರತಿಜ್ಞೆ ಮಾಡಿದ್ದನ್ನು ಕೊಡಬೇಕು. ಗಡಿ ಇದು ನಮ್ಮ ಗಡಿ ಅಂತ ಇದ್ದಾಗ ನ್ಯಾಯವಾದದ್ದನ್ನು ಒಪ್ಪಿಕೊಳ್ಬೇಕು. ಗಡಿ ವಿವಾದದಲ್ಲಿ ಮೋಸ ಮಾಡಬಾರದು. ಮನೆಯ ಗಡಿ ಆಗಿರಬಹುದು, ಗ್ರಾಮದ ಗಡಿ ಆಗಿರಬಹುದು, ದೇಶದ ಗಡಿ ಆಗಿರಬಹುದು. ಗಡಿಯ ವಿಚಾರದಲ್ಲಿ ಬಿಟ್ಟರೂ ತೊಂದರೆ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಪ್ರತಿಜ್ಞೆ ಮಾಡಿಕೊಡದೆ ಇರು ಅಂತ ಪ್ರತಿಜ್ಞೆ ಮಾಡಿದ ಮೇಲೆ ಕೊಡದೆ ಇರಬಾರದು. ಇತ್ಯೇತದ್ ಬ್ರುವತೋ ರಾಜನ್ ಬ್ರಾಹ್ಮಣಸ್ಯ ಮಯಾ ಶ್ರುತಂ ತಥಾ ಕಥಾಂ ಕಥಯತಃ ಪುಣ್ಯಾಂ ಧರ್ಮ್ಯಾಂ ಸನಾತ್ ಪುರಾತನಾಂ. ಈ ರೀತಿಯಾಗಿ ಮಾತನಾಡ್ತಾ ಇದ್ದದ್ದನ್ನು ನಾನು ಕೇಳಿದೆ. ಈ ಕಥೆಯನ್ನು ನನಗೆ ಹೇಳಿದ್ದು ಒಬ್ಬ ಬ್ರಾಹ್ಮಣ. ಈ ಕಥೆಯನ್ನ ಕೇಳಿ, ಓ ಧರ್ಮರಾಜನೇ, ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತಾರೆ ಭೀಷ್ಮಾಚಾರ್ಯರು. ಶ್ರುತಂಚಾಪಿ ಮಯಾ ಭೂಯಃ ಕೃಷ್ಣಸ್ಯಾಪಿ ವಿಚಾಂಪತೆ ನಹರ್ತವ್ಯಂ ವಿಪ್ರಧನಂ ಕ್ಷಂತವ್ಯಂ ತೇಷು ನಿತ್ಯಶಃ. ನಾನು ಕೃಷ್ಣನ ಮಾತನ್ನು ಈ ಬಗ್ಗೆ ಕೇಳಿದ್ದೇನೆ. ಇನ್ನು ಬಾಲಕರು, ಜ್ಞಾನಿಗಳು ಬಾಲಕರಾದರೂ ಅವರನ್ನು ಅವಮಾನ ಮಾಡಬಾರದು. ಜ್ಞಾನಿಗಳು ದರಿದ್ರರಾಗಿರಲಿ, ದೀನರಾಗಿರಲಿ, ಜ್ಞಾನ ಇದೆ ಅನ್ನುವ ಒಂದೇ ಒಂದು ಕಾರಣದಿಂದ ಅವರನ್ನು ಗೌರವಿಸಬೇಕು. ಇದು ನನಗೆ ಚಿಕ್ಕಂದಿನಿಂದ ಹೇಳ್ಕೊಡ್ತಾ ಇದ್ರು. ಯಂ ನಿರೀಕ್ಷತಿ ಸಂಕ್ರುದ್ಧ ಆಶಯಾ ಪೂರ್ವಯಾತಯ ಪ್ರದಹೇತ ಹಿ ತಂ ರಾಜನ್ ಕಕ್ಷಮಕ್ಷಯ್ಯ ಭುಗ್ಯಥಾ. ಪ್ರತಿಜ್ಞೆ ಮಾಡಿದಾಗ ಅವನು ಆಸೆಯಿಂದ ನೋಡ್ತಾ ಇರ್ತಾನೆ, ಓ ಕೊಡ್ತಾನೆ ಅಂತ ಅವನು ನಂಬಿ ಇರ್ತಾನೆ. ಆಮೇಲೆ ಇವರು ಆಗಲ್ಲ ಅಂತಂದ್ರೆ ಅವನ ಸಿಟ್ಟಿನ ನೋಟ ಪ್ರತಿಜ್ಞೆ ಮಾಡಿ ಕೊಡದವರ ಭವಿತವ್ಯವನ್ನೇ ಹಾಳು ಮಾಡುತ್ತೆ, ಎಲ್ಲವನ್ನ ಕಳ್ಕೊಳ್ತಾನೆ. ಅದರಿಂದಾಗಿ ಪ್ರತಿಜ್ಞೆ ಮಾಡಿದ ಮೇಲೆ ಕೊಡಲೇಬೇಕು. ಒಂದೋ ಪ್ರತಿಜ್ಞೆ ಮಾಡಲೇಬಾರದು, ಒಂದೋ ಪ್ರತಿಜ್ಞೆ ಮಾಡಿದ ಮೇಲೆ ಕೊಡಬೇಕು ಅನ್ನುವಲ್ಲಿಗೆ 13ನೇ ಅಧ್ಯಾಯ. ಮಿತ್ರ ಸೌಹಾರ್ದ ಭಾವೇನ ಉಪದೇಶಂ ಕರೋತಿ ಯಃ ಜಾತ್ಯಾವರಸ್ಯ ರಾಜರಚೇಃ ದೋಷಸ್ತಸ್ಯ ಭವೆನ್ನವಾಂ. ಆಗ ಯುಧಿಷ್ಠಿರ ಕೇಳ್ತಾನೆ, ಅಜ್ಜ ಇನ್ನೊಂದು ಕೇಳಲಿಕ್ಕಿತ್ತು. ಏನು? ಯಾರೋ ಒಬ್ಬ ಅಯೋಗ್ಯ ಅಂತ ಗೊತ್ತಿರುತ್ತೆ,
ಆದರೆ ಅವನು ದುರಂತ ಅಂದರೆ ನಮ್ಮ ಫ್ರೆಂಡ್ ಆಗ್ಬಿಟ್ಟಿರ್ತಾನೆ. ಅವನಿಗೆ ರಹಸ್ಯವನ್ನು ಉಪದೇಶ ಮಾಡಬೇಕೇ ಮಾಡಬಾರ್ದೇ? ದಯವಿಟ್ಟು ಹೇಳಬೇಕು. ಯಾಕೆಂದರೆ ಸೂಕ್ಷ್ಮಗತಿರ್ಹಿ ಧರ್ಮಸ್ಯ ಯತ್ರ ಮುಹ್ಯಂತಿ ಮಾನವಾಹ. ಗತಿ ಬಹಳ ಸೂಕ್ಷ್ಮ, ಧರ್ಮದ ಗತಿ ಬಹಳ ಸೂಕ್ಷ್ಮ. ಎಲ್ಲರೂ ಕೂಡ ಜಾರೋದೇ ಇದರಲ್ಲಿ. ಅದರಿಂದಾಗಿ ಒಬ್ಬ ಯೋಗ್ಯ ಅಲ್ಲ, ಅವನು ಅಯೋಗ್ಯ, ಆದರೆ ಮಿತ್ರ, ನನ್ನ ಫ್ರೆಂಡು, ಅವನಿಗೆ ಉಪದೇಶ ಮಾಡಬೇಕು, ರಹಸ್ಯೋಪದೇಶ ಮಾಡಿದ್ರೆ ಏನಾಗತ್ತೆ ಅದನ್ನು ಹೇಳಿ. ಅತ್ರತೆ ವರ್ತಯಿಷ್ಯಾಮಿ ಶೃಣುತೆ ಭರತರಚಭ ದುರುಕ್ತವಚನಂ ರಾಜನ್ ಯಥಾ ನ್ಯಾಯಂ ಯಥಾಗಮಂ. ಋಷಿಗಳು ಹೀಗೆ ಮಾಡಿದ್ದಾರೆ. ಋಷೀಣಾಂ ವದತಾಂ ಪೂರ್ವಂ ಉಪದೇಶೋ ನ ಕರ್ತವ್ಯೋ ಗುಣಹೀನಸ್ಯ ಕಸ್ಯಚಿತ್. ಗುಣಹೀನನಾದವನಿಗೆ ಯಾವತ್ತೂ ಉಪದೇಶ ಮಾಡಬಾರದು. ಉಪದೇಶೇ ಮಹಾನ್ ದೋಷಃ ಉಪಾಧ್ಯಾಯಸ್ಯ ಭಣ್ಯತೆ. ಅಯೋಗ್ಯರಿಗೆ ಉಪದೇಶ ಮಾಡಿದ್ರೆ ಉಪಾಧ್ಯಾಯರಿಗೆ ದೋಷ. ಆ ಕಥೆ ಒಂದು ಹೇಳ್ತೇನೆ ಕೇಳು. ನಾಧ್ಯಾಪಯೇತ್ ದುಷ್ಟಮಿಹ ತಥಾ ನೈವ ಚ ಯಾಜಯೇತ್ ನಿದರ್ಶನಮಿದಂ ರಾಜನ್ ಶೃಣು ಮೇ ಭರತರಚಭಾ. ಹೇಳ್ತೇನೆ ಕೇಳು. ಬ್ರಹ್ಮಾಶ್ರಮ ಪದೇ ವೃತ್ತಂ ಪಾರ್ಶ್ವೇ ಹಿಮವತ ಶುಭೇ. ಇದು ನಡೆದದ್ದೆಲ್ಲಿ? ಬ್ರಹ್ಮಾಶ್ರಮದಲ್ಲಿ, ಹಿಮವತ್ ಪರ್ವತದ ಪಕ್ಕದಲ್ಲಿ. ಏನು ಅದ್ಭುತವಾದ ಆಶ್ರಮ! ಥರಥರದ ಮರ, ಥರಥರದ ಗುಲ್ಮ ಅಂದರೆ ಪೊದರು, ಲತಾ ಅಂದರೆ ಬಳ್ಳಿ, ಮೃಗದ್ವಿಜ ನಿಚೇವಿತಂ, ಥರಥರದ ಜಿಂಕೆಗಳು, ಥರಥರದ ಹಕ್ಕಿಗಳು, ಸಿದ್ಧಚಾರಣ ತಂಗುಷ್ಟಂ, ಸಿದ್ಧರು ಚಾರಣರು ಬರ್ತಾ ಇದ್ರು ಅಲ್ಲಿಗೆ. ರಮ್ಯಂ ಪುಷ್ಪಿತ ಕಾನನಂ, ರಮ್ಯವಾದ ಕಾಡು. ವ್ರತಿಭಿಹಿ ಬಹುಭಿಕ್ಕಿರಣಂ ತಾಪಸೈರುಪಶೋಭಿತಂ, ವ್ರತ ಮಾಡುವವರು ತಪಸ್ವಿಗಳು ಎಲ್ಲ ಇದ್ರು. ಬ್ರಾಹ್ಮಣೈಶ್ಚ ಮಹಾಭಾಗೈ ಸೂರ್ಯಜ್ವಲನ ತನ್ನಿಭೈ ನಿಯಮೋ ವ್ರತ ಸಂಪನ್ನೈ ಸಮಾಕಿರಣಂ ತಪಸ್ವಿಭಿ. ಬ್ರಾಹ್ಮಣರು, ತಪಸ್ವಿಗಳು, ದೀಕ್ಷಿತರು, ನಿಯತ ಆಹಾರರು, ವೇದ ಅಧ್ಯಯನ ಘೋಷ ಮಾಡ್ತಾ ಇರುವವರು ಇದ್ರು. ವಾಲಖಿಲ್ಯರಿದ್ರು, ಯತಿಗಳಿದ್ರು. ಯಾರೋ ಒಬ್ಬ ಬಂದ. ಆ ದೇವತೆಯಂತೆ ಇರುವ ಅವರನ್ನೆಲ್ಲರನ್ನ ನೋಡಿದ. ಅವನಿಗೆ ತಪಸ್ ಮಾಡಬೇಕು ಅಂತ ಅನ್ನಿಸಿತು. ಆ ಕುಲಪತಿಗಳ ಕಾಲಿಡ್ಕೊಂಡ. ತವ ಪ್ರಸಾದಾದಿಚ್ಛಾಮಿ ಧರ್ಮಂ ಚರ್ತುಂ ದ್ವಿಜರಚಭಾ ತಸ್ಮಾದಭಿಗತಂ ತ್ವಂ ಮಾಂ ಪ್ರೌರಾಜಯಿತುಮರ್ಹಸಿ. ಓ ಬ್ರಾಹ್ಮಣರಲ್ಲಿ ಮಿಗಿಲಾದವರೇ, ನಿಮ್ಮ ಅನುಗ್ರಹದಿಂದ ಧರ್ಮವನ್ನು ಆಚರಿಸಬೇಕು ಅಂತ ಅಂದುಕೊಂಡಿದ್ದೇನೆ. ದಯವಿಟ್ಟು ಸನ್ಯಾಸ ಕೊಟ್ಟುಬಿಡಿ. ಆದರೆ ನನಗೆ ಸನ್ಯಾಸ ಯೋಗ್ಯ ಅಲ್ಲ ನಾನು. ಯಾಕೆಂದರೆ ವರ್ಣ ವರೋಹಂ ಭಗವನ್, ಸನ್ಯಾಸ ತೆಗೆದುಕೊಳ್ಳಬಾರದ ವರ್ಣದವನು. ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ, 3 ಜನರಿಗೂ ಸನ್ಯಾಸಕ್ಕೆ ಪರ್ಮಿಷನ್ ಇಲ್ಲ. ಸನ್ಯಾಸಕ್ಕೆ ಪರ್ಮಿಷನ್ನೇ ಇಲ್ಲ. ಆದರೆ ಸನ್ಯಾಸ ತಗೊಳ್ಬೇಕು ಅಂತ ಉಂಟು. ದಯವಿಟ್ಟು ನಾನೊಂದು ನಿಮಗೆ ಸೇವೆಯನ್ನು ಮಾಡಬೇಕು. ಅದಕ್ಕೆ ಅವರು ಹೇಳಿದ್ರು, ಇಲ್ಲಪ್ಪ, ಸನ್ಯಾಸ ತಗೊಳ್ಬಾರದು ಅಂತಿದೆ, ಸಾಧನೆ ಮಾಡಬಾರದು ಅಂತಿಲ್ಲ. ಬ್ರಾಹ್ಮಣನಿಗೆ ಒಬ್ಬನಿಗೇನೆ ಸನ್ಯಾಸ ತಗೊಳ್ಳಿಕ್ಕೆ ಅವಕಾಶ ಇರೋದು. ಮತ್ತಿನ್ಯಾರಿಗೂ ಸನ್ಯಾಸ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಶಾಸ್ತ್ರದಲ್ಲಿ ಕ್ಷತ್ರಿಯರಾಗಲಿ ವೈಶ್ಯರಾಗಲಿ ಯಾರು ಕೂಡ ಸನ್ಯಾಸ ತಗೊಳ್ಳಿಕ್ಕಿಲ್ಲ.
ಎಲ್ಲರೂ ಸನ್ಯಾಸ ತಗೊಳ್ಬಹುದು ಅಂತ ಹೇಳಿ ಮಾಡಿದ್ದ ಬೌದ್ಧರು, ಕಾಪಾಲಿಕರು. ಆಮೇಲೆ ಬೌದ್ಧರು ಟಿಬೇಟಿನಲ್ಲಿ ಏನು ಮಾಡಿದ್ರು, ಬೇಕಾದಾಗ ಸನ್ಯಾಸ ತಗೊಳ್ಬಹುದು, ಬೇಕಂದಾಗ ಬಿಟ್ಬಿಡಬಹುದು. ಹೀಗಾಗಿ ಡಿ ಕೋಸಾಂಬಿ, ದಾಮೋದರ ಧರ್ಮಾನಂದ ಕೋಸಾಂಬಿ, ಆಮೇಲೆ ರಾಹುಲ ಸಾಂಕೃತ್ಯಾಯನ, ಭಗವಚ್ಚರಣ, ಇವರೆಲ್ಲರೂ ಕೂಡ ಶಾಂತರಕ್ಷಿತ, ಎಲ್ಲರೂ ಕೂಡ ಸನ್ಯಾಸ ತಗೊಂಡ್ರು, ಬಿಟ್ಟರು, ಗೃಹಸ್ಥರಾದರು. ಹೀಗಾಗಿದ್ದಿದೆ. ಇತ್ತೀಚೆಗಿರುವವರೇ ಕೇವಲ ಒಂದು 30-40 ವರ್ಷಗಳ ಹಿಂದೆ ಇದ್ದವರು. ಸನ್ಯಾಸಕ್ಕೆ ತಗೊಳ್ಳಿಕ್ಕೆ ಅವಕಾಶ ಉಂಟು, ಬಿಡ್ಲಿಕ್ಕೂ ಅವಕಾಶ ಉಂಟು. ಆದರೆ ಪ್ರಾಚೀನ ಭಾರತದಲ್ಲಿ ಸನ್ಯಾಸ ತಗೊಳ್ಳಿಕ್ಕೆ ಮಾತ್ರ ಉಂಟು, ಬಿಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಅಂದರೆ ಎಷ್ಟೋ ಜನ ಮಾಧ್ವರು ಮಧ್ವಾಚಾರ್ಯರನ್ನು ತಿಳಿಯದೆ ರಾಮಕೃಷ್ಣಾಶ್ರಮದಲ್ಲಿ ಸನ್ಯಾಸ ತಗೊಂಡ್ಬಿಟ್ಟಿದ್ರು. ಆಮೇಲೆ ಅವರಿಗೆ ಆಚಾರ್ಯರ ಶಾಸ್ತ್ರ ನೋಡಿ ಒಳಗಡೆಯಿಂದ ಅನ್ನಿಸಿದರೂ ಕೂಡ ಹೊರಗಡೆಗೆ ಬರಲಾರದ ಪರಿಸ್ಥಿತಿಯನ್ನ ಹೊಂದಿದವರು ಇದ್ದಾರೆ. ಅವರಿಗೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಅವ್ರು ಹೇಳ್ತಾ ಇದ್ರಂತೆ ನಮ್ಮ ಗುರುಗಳಿಗೆ, ಪ್ರಾಚೀನ ಭಾರತದಲ್ಲಿ ಸನ್ಯಾಸ ತಗೊಂಡ ಮೇಲೆ ಬಿಡೋ ಪದ್ಧತಿ ಇಲ್ಲ, ಅದರಿಂದಾಗಿ ಅನಿವಾರ್ಯವಾಗಿ ನಾವಿಲ್ಲಿದ್ದೇವೆ ಅಂತ. ಯಾವ ಪಂಥದಲ್ಲಿ ಸನ್ಯಾಸಾಶ್ರಮ ತಗೊಂಡಿದ್ದಾರೋ ಅದೇ ಪಂಥದಲ್ಲಿ ಉಳಿಬೇಕು, ಅದರಿಂದ ನಾವು ಈ ತರಹ ಇದ್ದೇವೆ ಅಂತ ಹೇಳಿದ್ರಂತವರು. ಗುರುಗಳು ಬಹಳ ಬಾರಿ ಹೇಳ್ತಾ ಇದ್ರು ಇದನ್ನ. ಆದರೆ ವಾಸ್ತವವಾಗಿ ಬೌದ್ಧರು, ಜೈನರು ಬಂದ ಮೇಲೆ ಎಲ್ಲರಿಗೂ ಸನ್ಯಾಸಾಶ್ರಮ. ಕಡೆಗೆ ಬುದ್ಧನ ಚಿಕ್ಕಮ್ಮ, ಇವತ್ತು ಉಪಲಬ್ಧ ಇರುವ ಕಥೆಯ ಹಾಗೆ ಬುದ್ಧನ ಚಿಕ್ಕಮ್ಮ, ಅವಳ ಹೆಸರು ಮಾಯಾವತಿ ಅಂತ ಇರಬೇಕು ಪ್ರಾಯ, ಅಥವಾ ಇನ್ಯಾನೋ ಇರಬಹುದು. ಅವಳು ಗಲಾಟೆ ಮಾಡಿದ್ಲು ಬುದ್ಧನ ಹತ್ರ, ಹೆಣ್ಣು ಮಕ್ಕಳಿಗೆ ಸನ್ಯಾಸ ಕೊಡ್ಲಿಕ್ಕೇನು ನಿನಗೆ ಅಂತ ಗಲಾಟೆ ಮಾಡಿದ್ಲು. ಅವನಿಗಿಷ್ಟ ಇರಲಿಲ್ಲ ಹೆಣ್ಣು ಮಕ್ಕಳಿಗೆ ಸನ್ಯಾಸ ಕೊಡೋದಕ್ಕೆ. ಆಯ್ತು ಅಂತ ಒಪ್ಕೊಂಡ. ಸೊ ಆಮೇಲೆ ಬೌದ್ಧರಲ್ಲಿ ಹೆಣ್ಣು ಮಕ್ಕಳಿಗೂ ಸನ್ಯಾಸ ಕೊಡುವ ಪದ್ಧತಿ ಶುರು ಆಯಿತು. ಜೈನರಲ್ಲಿಯೂ ಕೂಡ ಹೆಣ್ಣು ಮಕ್ಕಳಿಗೆ ಸನ್ಯಾಸ ಕೊಡುವ ಪದ್ಧತಿ ಇದೆ. ಹೀಗಾಗಿ ಹೆಣ್ಣು ಮಕ್ಕಳಿಗೆ ಸನ್ಯಾಸ ಪದ್ಧತಿ ಇದೆ ಜೈನರಲ್ಲಿ, ಬೌದ್ಧರಲ್ಲಿ. ಆಮೇಲೆ ಕ್ರಿಶ್ಚಿಯನ್ನರಲ್ಲಂತೂ ಇದ್ದೇ ಇದೆ. ಆದರೆ ಪ್ರಾಚೀನ ಭಾರತದಲ್ಲಿ ಸನ್ಯಾಸ ಯಾರು ತಗೊಳ್ಬಹುದು ಅಂದರೆ ಕೇವಲ ಬ್ರಾಹ್ಮಣ ಮಾತ್ರ. ಇವನು ಬಂದು ಕೇಳ್ತಾ ಇರೋನು ಬ್ರಾಹ್ಮಣ ಅಲ್ಲ, ಆ ಋಷಿಗಳನ್ನು ಕೇಳ್ತಾ ಇದ್ದಾನೆ, ನನಗೆ ದಯವಿಟ್ಟು ಸನ್ಯಾಸ ಕೊಡಿ ಅಂತ. ಆದರೆ ಅವ್ರು ಹೇಳಿದ್ರು ಋಷಿಗಳು, ಇಲ್ಲಪ್ಪ ಹಾಗೆ ಮಾಡಬೇಡ, ನಿನಗೆ ಶಾಸ್ತ್ರದಲ್ಲಿದ್ರೆ ಕೊಡ್ತಾ ಇದ್ವಿ, ನಮಗೆ ಶಾಸ್ತ್ರದ ಮಾತು ಪ್ರಮಾಣ, ಮಾತಿದೆಯಾ ಕೊಡ್ತೀವಿ. ಶಾಸ್ತ್ರದಲ್ಲಿ ಬ್ರಾಹ್ಮಣನಿಗೆ ಬಿಟ್ಟು ಬೇರೆಯವರಿಗೆ ಸನ್ಯಾಸ ಕೊಡುವ ಪದ್ಧತಿ ಇಲ್ಲ, ನಾವು ಕೊಡಲ್ಲ ಅಂದ್ರು. ಆಗೇನಾಯ್ತು, ಅವನು ಹೇಳಿದ, ನಾನೇನು ಮಾಡಬೇಕು, ಶ್ರದ್ಧೆ ಇಲ್ವಾ ನನಗೆ, ವ್ರತ ಇಲ್ವಾ, ವಿಜ್ಞಾನ ಇಲ್ವಾ, ನನಗೇನು ಕಡಿಮೆ ಆಗಿದೆ ಅಂತ ಬೇಡ ಅಂತ ಇದ್ದೀರಿ ನೀವು, ಅದನ್ನು ಹೇಳಿ.
ಗತ್ವಾ ಶ್ರಮ ಪದಾದ್ದೂರಂ ಉಟಜಂ ಕೃತವಾನ್ಸ್ತು ಸಹ ತತ್ರ ಭೂಮಿಂ ಚ ವೇದಿಂಚ ದೇವತಾಯತನಾನಿ ಚ. ಆಮೇಲೆ ಅವನೇನು ಮಾಡಿದ, ಏನ್ ಮಾಡಿದ್ರು ಕೊಡ್ಲಿಲ್ಲ. ಅವನು ಏನು ಮಾಡಿದ, ಅಬ್ರಾಹ್ಮಣ ಇದ್ದಾನಲ್ಲ ಅವನು ಇನ್ನೊಂದು ಕಡೆ ಹೋದ. ಇವನು ಬಂದಿದ್ದೇ ಒಂದು ಕಾಡಿಗೆ, ಇನ್ನೊಂದು ಕಾಡಿಗೆ ಹೋಗಿ ಅಲ್ಲಿ ಒಂದು ಪರ್ಣಶಾಲೆಯನ್ನು ಮಾಡಿಕೊಂಡ. ಒಂದಿಷ್ಟು ಭೂಮಿ ಅವನದ್ದಾಯಿತು. ಅಲ್ಲಿ ವೇದಿಂ ದೇವತಾ ಯತನಾನಿಚ ಹೋಮಕುಂಡ ಮಾಡಿಕೊಂಡ. ದೇವತಾಯತನಾನಿಚ ದೇವಾಲಯವನ್ನು ಕಟ್ಟಿಸಿದ. ಕಾಲ ಕಾಲಕ್ಕೆ ಅಭಿಷೇಕಗಳನ್ನು ಮಾಡಿಸಿದ, ಪೂಜೆಯನ್ನು ಸಲ್ಲಿಸಿದ, ಹೋಮ ಮಾಡಿದ. ಕೇವಲ ಹಣ್ಣನ್ನು ಮಾತ್ರ ಉಣ್ಣುತ್ತಾ ಇಂದ್ರಿಯಗಳನ್ನು ಗೆದ್ದು ಅತಿಥಿಗಳಿಗೆ ಪೂಜೆ ಮಾಡಿದ. ಬಹಳ ಕಾಲ ಕಳೀತು. ಅಥಾಸ್ಯ ರುಚಿರಾಗಚ್ಚತ್ ಸಂಗತ್ಯಾವೈ ತಮಾಶ್ರಮಂ ಸಂಪೂಜ್ಯ ಸ್ವಾಗತೇ ನರ್ಸಿಂ ವಿಧಿವತ್ ಪರಿಯತೋಷಯತ್. ಆಮೇಲೆ ಇವನು ಹೋಗಿದ್ನಲ್ಲ, ಅವನು ಬಂದ. ಈ ಕುಲಪತಿ ಯಾರು ನಿನಗೆ ಸನ್ಯಾಸಾಶ್ರಮ ಕೊಡಲ್ಲ ಅಂತ ಹೇಳಿದ್ನಲ್ಲ, ಅವನು ಬಂದ. ನೋಡ್ತಾನೆ, ಒಂದು ಕಾಲದಲ್ಲಿ ಇವನು ನಿರಾಕರಣೆ ಮಾಡಿದವನು. ಬ್ರಾಹ್ಮಣರು ಬಹಳ ಮೃದುವಾದ ಮನಸ್ಸಿನವರು. ಸಾಮಾನ್ಯವಾಗಿ ನೀವು ಅವ್ರನ್ನೇ ಬೈದರೂ ಅವ್ರು ತಲೆ ಕೆಡಿಸ್ಕೊಳ್ಳೋಲ್ಲ. ಇವತ್ತೆಲ್ಲ ಇರೋದೇ ಹಾಗೆ, ಬೈದವ್ರಿಗೂ ಸಹಾಯ ಮಾಡ್ತಾರೆ. ಅದು ನೋಡಿದ. ಇವನಿದ್ದ, ಯಾರು ಸನ್ಯಾಸಾಶ್ರಮ ತಗೊಳ್ಳಿಕ್ಕಾಗ್ಲಿಲ್ವಲ್ಲ ಅವನು. ಒಳ್ಳೆಯವನವನು, ಕೆಟ್ಟವನೇನಲ್ಲ. ಪಿತೃಕಾರ್ಯಂ ಕರಿಷ್ಯಾಮಿ ತತ್ರ ಮೇನುಗ್ರಹಂ ಕುರು. ನಾನು ಪಿತೃಕಾರ್ಯ ಮಾಡಬೇಕು ಅಂತಿದ್ದೀನಿ, ನಿಮ್ಮಂತಹ ಒಳ್ಳೆ ಬ್ರಾಹ್ಮಣರು ಬಂದಿದ್ದೀರಾ, ಒಳ್ಳೆ ಬ್ರಾಹ್ಮಣರು ಬಂದಾಗಲೇ ಪಿತೃಕಾರ್ಯ, ನೀವು ಅನುಗ್ರಹ ಮಾಡಬೇಕು. ಆಯಿತು. ದರ್ಭ, ಪತ್ರ, ಔಷಧಿ, ಪವಿತ್ರ, ಆಸನ, ಭೃಷಿ. ಭೃಷಿ ಅಂದರೆ ಮುನಿಗಳು ಕೂಡುವ ಆಸನ, ಕಮಂಡಲು ಎಲ್ಲ ತಂದು ನಾವು ಪಿತೃಕಾರ್ಯವನ್ನು ಮಾಡುತ್ತೇವೆ, ತಾವು ದಾನವಾಗಿ ಸ್ವೀಕಾರ ಮಾಡಿ. ಆಯಿತು, ಪಿತೃಕಾರ್ಯವೂ ಆಯಿತು. ಇವನೇನು ಮಾಡಿದ, ಈ ಬ್ರಾಹ್ಮಣ ಇದ್ದಾನಲ್ಲ ಅವನಿಗೆ ಮಂತ್ರವನ್ನು ಉಪದೇಶ ಮಾಡಿದ. ಕುಲಪತಿ ಬ್ರಾಹ್ಮಣ ಏನಿದ್ದಾನೆ ಇವನಿಗೆ ಉಪದೇಶ ಮಾಡಿದ. ಕಡೆಗೊಮ್ಮೆ ಇಬ್ರು ಸತ್ತೋದ್ರು. ಅವನು ಸತ್ತ, ಇವನು ಸತ್ತ. ಬ್ರಾಹ್ಮಣ ಆದರೆ ಸಾಯದೇ ಇರ್ತಾನೆ, ಅವನು ಸತ್ತ. ಇವನು ಅಬ್ರಾಹ್ಮಣ ಏನಿದ್ದಾನೆ, ಯಾರು ಅಂತ ಹೇಳಲಿಲ್ಲ, ಅಬ್ರಾಹ್ಮಣ ಅಷ್ಟೇ, ಸತ್ತು ಹೋದ. ಅಜಾಯತ ಮಹಾರಾಜ ರಾಜವಂಶೇ ಮಹಾದ್ಯುತಿ. ಆ ಅಬ್ರಾಹ್ಮಣ ಇದ್ದಾನಲ್ಲ ಅವನು ರಾಜನಾಗಿ ಹುಟ್ಟಿದ್ದ. ಈ ಕುಲಪತಿ ಕಾಡಿನಲ್ಲಿ ಇದ್ದುಕೊಂಡು ತಪಸ್ ಮಾಡ್ತಾ ಇದ್ನಲ್ಲ ಅವನು ಪುರೋಹಿತನಾದ. ಹೇಗಿದೆ ತಮಾಷೆ? ಪುರೋಹಿತನಾಗಿ ಈ ರಾಜನಿಗೆ ಬಂದು ದಿವಸ ಆಶೀರ್ವಾದ ಮಾಡಿ ಹೋಗೋದು, ಆ ಕೆಲಸ ಬಂದ್ಬಿಡ್ತು. ಏವಂ ತೌ ತತ್ರ ಸಂಭೂತೌ ಉಭೌ ದುಷ್ಟಮುನಿ ತಥಾ ಕ್ರಮೇಣ ವರ್ಧಿತೌ ಚಾಪಿ ವಿದ್ಯಾ ಸುಕುಶಲ ಉಭೌ. ಚೆನ್ನಾಗಿ ಬೆಳೆದ್ರು.
ಅಥರ್ವ ವೇದದಲ್ಲಿ ಈ ಋಷಿ ಇದ್ದಾನಲ್ಲ ಕುಲಪತಿ, ಅವನು ಕಲಿಬೇಕಾಯ್ತು. ಕಲ್ಪಪ್ರಯೋಗ, ಪೌರೋಹಿತ್ಯದ ಪ್ರಕ್ರಿಯೆಗಳನ್ನೆಲ್ಲ ಕಲಿತ, ಜ್ಯೋತಿಷ್ಶಾಸ್ತ್ರದಲ್ಲಿ ಪಾರಂಗತ, ಸಾಂಖ್ಯದಲ್ಲಿ ಪ್ರೀತಿ, ಸಾಂಖ್ಯ ಅಂದರೆ ತತ್ವಜ್ಞಾನ. ಅವ್ರ ತಂದೆ ಹೋದ ಮೇಲೆ ಇವನೇನು ಮಾಡಿದ, ಪುರೋಹಿತನಾದ. ಈ ಅಬ್ರಾಹ್ಮಣ ಒಬ್ಬ ಹುಟ್ಟಿದ್ನಲ್ಲ, ಅಬ್ರಾಹ್ಮಣ ಒಬ್ಬ ರಾಜನ ಕುಮಾರನಾಗಿ ಹುಟ್ಟಿದ್ನಲ್ಲ, ಅವನು ರಾಜ ಆದ. ರಾಜ್ಯಂ ಶಶಾಸ ಧರ್ಮೇಣ ಪ್ರಜಾಶ್ಚ ಪರಿಪಾಲಯನ್, ರಾಜ್ಯವನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದ. ಪುಣ್ಯಾಹವಾಚನೆ ನಿತ್ಯಂ, ಪ್ರತಿದಿವಸ ಪುಣ್ಯಾಹವಾಚನ ಆಗಬೇಕು ರಾಜನಿಗೆ. ಈ ಪುರೋಹಿತ ಪುಣ್ಯಾಹವಾಚನವನ್ನು ಮಾಡೋದು, ಆಶೀರ್ವಾದ ಮಾಡೋದು. ರಾಜ ಒಂಥರ ಓರೆ ನಗು ನಗುತ್ತಾ ಇದ್ದ, ವ್ಯಂಗ್ಯವಾದ ನಗು. ಮೊದಲು ಪುರೋಹಿತನು ಗೊತ್ತಾಗಲಿಲ್ಲ, ಉಂಟಲ್ವಾ ವಿಪ್ರಾಹ ಪಶ್ಚಿಮ ಬುದ್ಧಯ ಅಂತ. ಬ್ರಾಹ್ಮಣರಿಗೆ ಪಕ್ಕ ಏನು ಗೊತ್ತಾಗೋದಿಲ್ಲ, ಸೂಕ್ಷ್ಮ ಸಂಗತಿಗಳು. ಅದರಿಂದಾಗಿ ಸೂಕ್ಷ್ಮ ಸಂಗತಿಗಳು ಪಕ್ಕ ಗೊತ್ತಾಗೋದಿಲ್ಲ. ಎಲ್ಲ ಬ್ರಾಹ್ಮಣರಿಗಲ್ಲದೆ ಇರಬಹುದು, ನನಗಂತೂ ಗೊತ್ತಾಗಲ್ಲ. ಇವನು ನೋಡಿ ನಗೋದು. ಇವನಿಗೆ ಮೊದಲು ಅರ್ಥವೇ ಆಗಲಿಲ್ಲ, ಇದು ಯಾಕೆ ನಗ್ತಾ ಇದ್ದಾನೆ ರಾಜ. ಲಕ್ಷಯಿತ್ವಾ ಪುರೋಧಾಶ್ಚ ಬಹುಶಸ್ತಂ ನರಾಧಿಪಂ ಉತ್ಸ್ಮಯಂತಂಚ ಸತತಂ ದೃಷ್ಟ್ವಾ ತಮ್ಮನ್ಯುಮಾನಭೂತ್. ಸಿಟ್ಟು ಬಂತು ಈ ಬ್ರಾಹ್ಮಣನಿಗೆ. ದಿವಸ ಪುಣ್ಯಾಹವಾಚನ ಮಾಡಿ ಆಶೀರ್ವಾದ ಮಾಡ್ಬೇಕಾದ್ರೆ ನಗ್ತಾನೆ. ಅವನು ಮೇಲ್ಗಡೆ ಕೂತಿರ್ತಾನೆ, ಇವನು ಕೆಳಗಡೆ ಕೂತು ಆಶೀರ್ವಾದ ಮಾಡ್ತಾನೆ, ನಗುತ್ತಾನೆ. ಸಿಟ್ಟು ಬಂತು. ಯಾರು ಇಲ್ಲದೆ ಇರಬೇಕಾದ್ರೆ ಬೇರೆ ಲೋಕಾಭಿರಾಮವಾಗಿ ಮಾತನಾಡ್ಕೊಂಡು ಬಂದ. ಒಂದು ಸರ್ತಿ ಪುರೋಹಿತನಿಗೆ ಅವಕಾಶ ಸಿಕ್ಕಿತು. ವರಮಿಚ್ಛಾಮ್ಯಹಂ ತ್ವೇಕಂ ತ್ವಯಾ ದತ್ತಂ ಮಹಾದ್ಯುತೆ. ಆ ಪುರೋಹಿತ ಹೇಳಿದ ರಾಜನಿಗೆ, ಎಲೈ ರಾಜನೇ, ಒಂದು ವರ ಬೇಕು ನನಗೆ ಎಂದ. ಅದಕ್ಕೆ ರಾಜ ಹೇಳ್ತಾನೆ, ವರಾಣಾಂತೆ ಶತಂ ದದ್ಯಾಂ ಕಿಮುತೈಕಂ ಪುರೋಹಿತ. ಏನು ಪುರೋಹಿತರೇ, ಒಂದೇ 100 ಕೇಳಿ ಕೊಟ್ಟೇನು. ಸ್ನೇಹಾಚ್ಚ ಬಹುಮಾನಾಚ್ಚ ನಾಸ್ತ್ಯ ದೇಯಂ ಹಿತೇ ಮಮ. ನನಗೆ ಕೊಡಬೇಕಾಗಿರೋದು ಕೊಡಬಾರ್ದು ಅಂತ ಇಲ್ವೇ ಇಲ್ಲ, ಎಲ್ಲವನ್ನೂ ಕೊಡ್ತೇನೆ ನಾನು, ಯಾವುದನ್ನು ಬೇಕಾದರೂ ಕೇಳಿ. ಅದಕ್ಕೆ ಪುರೋಹಿತ ಹೇಳಿದ, ಏಕಂಚ ವರಮಿಚ್ಛಾಮಿ ಯದು ತುಷ್ಟೋಸಿ ಪಾರ್ಥಿವ ಯದ್ದದಾತಿ ಮಹಾರಾಜ ಸತ್ಯಂ ತದ್ವದಮಾನೃತಂ. ಇಲ್ಲ ನನಗೆ ಒಂದೇ ವರ ಬೇಕು ಅಂದ. ಬಾಢಮಿತ್ಯೇವ ತಂ ರಾಜ ಪ್ರತ್ಯುವಾಚ ಯುಧಿಷ್ಠಿರ. ಆಯ್ತು, ನೀವಿಷ್ಟು ಕೇಳ್ತಾ ಇದ್ದೀರಾ ಅಂದಮೇಲೆ ಒಂದೇ ವರನ ಕೇಳಿ. ಯದಿ ಜ್ಞಾಸ್ಯಾಮಿ ವಕ್ಷ್ಯಾಮಿ ಅಜ್ಞಾತಂತು ನ ಸಂವದೇ. ಹೇಳಬೇಕು, ರಹಸ್ಯ ಅದು ಅಲ್ರಿ, ನೀವು ಏನು ಅಂತ ಹೇಳ್ರಿ, ಗೊತ್ತಿದ್ರೆ ಹೇಳ್ತೀನಿ ಅಂದ ರಾಜ. ಪುಣ್ಯಾಹವಾಚನೆ ನಿತ್ಯಂ ಧರ್ಮಕೃತ್ಯೇಷು ಚಾತಕೃತ್ ಶಾಂತಿ ಹೋಮೇಶ್ವಪಿ ತಥಾ ಕಿಂತ್ವಂ ಹಸಸಿ ವೀಕ್ಷಮಾಂ. ನಾನು ನಿನಗಾಗಿ ಕಷ್ಟಪಟ್ಟು ಹೋಮ ಮಾಡೋದು, ನೀನು ಶಾಂತಿಕರ್ಮ ಪುಷ್ಟಿಕರ್ಮ ಪುಣ್ಯಾಹವಾಚನದಲ್ಲಿ ನನ್ನನ್ನು ನೋಡಿ ಏಕತಾಳೆಯಿಂದ ನಗುವುದು. ಯಾಕಪ್ಪ, ನಾನು ಕೆಲಸ ಸರಿಯಾಗಿ ಮಾಡ್ತಾ ಇಲ್ವಾ, ನಿಷ್ಠೆಯಿಂದ ಮಾಡ್ತಾ ಇಲ್ವಾ, ತಪ್ಪು ಮಾಡ್ತಾ ಇದ್ದೀನಾ, ಯಾಕೆ ನಾನು ನೋಡಿ ನಗ್ತೀನಿ ನೀನು. ಬ್ರೀಳಿತಮ್ಮೇ ಭವತಿ ಮನೋ ಮೇ ಹಸತಾ ತ್ವಯಾ ಸಮಯಾ ಚಾಪಿತೋ ಬ್ರಹ್ಮನ್ ನಾನ್ಯಥಾ ವಕ್ತುಮರ್ಹಸಿ. ನೀವು ಹೀಗೆ ನಗೋದು ನೋಡಿ ನನಗೆ ಬಹಳ ನಾಚಿಕೆ ಆಗುತ್ತೆ. ರಾಜರ ಕೆಲಸ ಪರಂಪರಾಗತವಾದ ಕೆಲಸ, 10 ಜನರಲ್ಲಿ ಮಾನ್ಯತೆಯ ಕೆಲಸ. ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದರೆ
ನೀನು ನಗೋದು. ನಮ್ಮನ್ನ ಕಾಪಿಡುವ ಧಣಿ ಹೀಗೆ ಏಗತಾಳೆ ಮಾಡಿದರೆ ನಮಗೆ ಸಿಟ್ಟು ಬರದೇ ಇರುತ್ತಾ? ಏನೂ ತಪ್ಪಿಲ್ಲದೆ. ತಪ್ಪು ಮಾಡಿದರೆ ಹೊಡಿಲಿ ಅವರು. ತಪ್ಪು ಮಾಡಿಲ್ವಲ್ಲ, ಯಾಕೆ ನಗುತ್ತಾ ಇದ್ದೀ? ಭಾವ್ಯಂ ಹಿ ಕಾರಣೇನಾತ್ರ ನ ತೇ ಹಾಸ್ಯಂ ಅಕಾರಣಂ. ಯೋಚನೆ ಮಾಡಿದೆ, ಕ್ಷುಲ್ಲಕವಾಗಿ ಆಡೋನು ಅಲ್ಲ ನೀನು, ಬಹಳ ಡಿಗ್ನಿಫೈಡ್. ನಿನ್ನ ನಗೆಯ ಹಿಂದೆ ಏನೋ ಕಾರಣ ಇರಬೇಕು. ಏವ ಮುಕ್ತೆ ತ್ವಯಾ ವಿಪ್ರ ಯದ ವಾಚ್ಯಂ ಭವೇದಪಿ ಅವಶ್ಯಮೇವ ವಕ್ತವ್ಯಂ ಶೃಣುಷ್ವೈಕ ಮನಾದ್ವಿಜ. ಆಗ ರಾಜ ಹೇಳಿದ, ಖಂಡಿತ ನೀನು ಹೇಳಿದ ಕರೆಕ್ಟ್. ಹೋದ ಜನ್ಮದಿಂದ ನಮ್ಮಿಬ್ಬರಿಗೆ ಪರಿಚಯ ಇದೆ. ನಾನು ಜಾತಿಸ್ಮರ, ಹಿಂದಣ ಜನ್ಮದ ನೆನಪು ನನಗಿದೆ. ನಾನು ಅಬ್ರಾಹ್ಮಣನಾಗಿದ್ದೆ, ತಪಸ್ಸು ಮಾಡಬೇಕು ಅಂತ ಅನ್ನಿಸಿತು, ನಿನ್ನ ಬಳಿ ಬಂದೆ. ನೀನು ಒಂದು ಆಶ್ರಮದಲ್ಲಿ ಹಲವಾರು ಜನರಿಗೆ ಪಾಠ ಹೇಳಿಕೊಂಡಿದ್ದೆ. ನಾನು ನಿಮ್ಮ ಬಳಿ ಬಂದು ಕೇಳಿದೆ, ಬ್ರಾಹ್ಮಣರಿಗೆ ಸಹಜವಾದ ದೋಷ, ಬೇಗ ಅವ್ರ ಮನಸ್ಸನ್ನು ಮಾರ್ಪಡಿಸ್ಬಿಡ್ಬೋದು. ನೀವು ನೋಡಿ ಸರಿಯಾಗಿ, ಬ್ರಾಹ್ಮಣರನ್ನ ಬೇಗ ಒಲಿದು ಬಿಡ್ತಾರೆ, ಸಿಟ್ಟು ಮಾಡ್ಕೋತಾರೆ. ಆ ಸಿಟ್ಟಲ್ಲಿ ಒಂದು ಗಟ್ಟಿತನ ಇರಲ್ಲ. ಆ ಬ್ರಾಹ್ಮಣ ಸಹಜವಾದ ದೌರ್ಬಲ್ಯದಿಂದ ನೀನೇನು ಮಾಡಿದೆ, ನನಗೆ ರಹಸ್ಯ ಮಂತ್ರವನ್ನು ಉಪದೇಶ ಮಾಡಿಬಿಟ್ಟೆ. ನಾನು ಕೊಟ್ಟಿದ್ದೇನಪ್ಪ ನಿನಗೆ? ಭೃಸ್ಯಾಂ ದರ್ಭೇ ಚ ಹವ್ಯೇ ಚ ಕವ್ಯೇ ಚ ದ್ವಿಜ ಸತ್ತಮ. ಮುನಿಗಳು ಕೂಡುವ ಆಸನ, ದರ್ಭೆ, ಹವ್ಯವಾದ ಒಂದು ಸ್ವಲ್ಪ ಅಕ್ಕಿ, ಇಷ್ಟೇ. ನೀನು ಅಯೋಗ್ಯರಿಗೆ ಉಪದೇಶ ಮಾಡೋದಿಲ್ಲ, ಅದಕ್ಕೆ ಪುರೋಹಿತನಾಗೋಗಿದ್ದಿ. ಪೌರೋಹಿತ್ಯ ಅನ್ನೋದು ಗರ್ಹಿತ, ಪೌರೋಹಿತ್ಯವನ್ನು ಮಾಡಬಾರದು ಅಂತ. ಇದೆಲ್ಲ ಗೊತ್ತಿಲ್ಲ, ಶಾಸ್ತ್ರದಲ್ಲೇ ಇರುವ ಮಾತು ಇದು ಅಂತ ಹೊರಗಿನ ಜನ ಗೊತ್ತಿಲ್ಲ. ನರಕಾಯ ಮತಿಶ್ಚೇತ್ತೆ ಪೌರೋಹಿತ್ಯಂ ಸಮಾಚಾರ ಅಂತ. ನರಕಕ್ಕೆ ಹೋಗಬೇಕು ಅಂತುಂಟಾ, ಪೌರೋಹಿತ್ಯ ಮಾಡಿಸು. ಅದರ ಅಭಿಪ್ರಾಯ ಪೌರೋಹಿತ್ಯ ಮಾಡಿಸ್ಬೇಡಿ ಅಂತಲ್ಲ, ಎಚ್ಚರದಿಂದ ಇರ್ರಿ ಅಂತ ಅರ್ಥ. ಲೋಭಕ್ಕೆ ಒಳಗಾಗಬೇಡಿ ಅಂತ ಅಷ್ಟೇ ಅರ್ಥ. ಏಕೆಂದ್ರೆ ವೇದವೇ ಹೇಳುತ್ತೆ, ಹೋತರನುಬ್ರೂಹೀತಿ ಕೇಚಿತ್ ಬ್ರೂಯು. ಯಾರೋ ಕೆಲವರು ಜನ ಇರ್ತಾರಪ್ಪ, ಪುರೋಹಿತನೇ ನೀನು ಹೇಳಿದ ಮಂತ್ರದ ಅರ್ಥ ಏನು ಅಂತ ಕೇಳುವವರು ಕೆಲವರಾದರೂ ಇರ್ತಾರಪ್ಪ. ಅವ್ರಿಗಾಗಿ ಆದರೂ ವೇದ ಮಂತ್ರದ ಅರ್ಥ ತಿಳ್ಕೊಳ್ಳೋ. ಏಕೆಂದ್ರೆ ಪೌರೋಹಿತ್ಯ ಅನ್ನೋದು ಯಾಂತ್ರಿಕ ಆಗಬಾರದು ಅಂತ ಅದರ ಅಭಿಪ್ರಾಯ. ಪೌರೋಹಿತ್ಯ ಮಾಡುವಾಗ ಬಹಳ ಹೊಣೆಗಾರಿಕೆಯ ಕೆಲಸ ಅದು. ವೇದ ಮಂತ್ರದ ಅರ್ಥ ಗೊತ್ತಿರಬೇಕು. ಅವರು ಚಲಕ್ಷಣಿ ಪಂಚಲಕ್ಷಣಿ ಮಾಡಿ ಏನು ಪ್ರಯೋಜನ ಇಲ್ಲ, ವೇದ ಮಂತ್ರದ ಅರ್ಥ ತಿಳಿಸ್ಬೇಕು. ಈ ಕರ್ಮದೋಷದಿಂದ, ಅಯೋಗ್ಯರಿಗೆ ಉಪದೇಶ ಮಾಡಿದ ದೋಷದಿಂದ ನೀನು ಪುರೋಹಿತ ಆಗೋದಿ. ನಾನು ಆ ಮಂತ್ರವನ್ನು ಯೋಗ್ಯವಾಗಿ ಪಡೆದು ನಾನು ರಾಜ ಆಗಿದ್ದೀನಿ. ಅಹಂ ರಾಜಾ ಚ ವಿಪ್ರೇಂದ್ರ ಪಶ್ಚಕಾಲಸ್ಯ ಪರ್ಯಯಂ ತ್ವತ್ಕೃತೇನೋಪದೇಶೇನ ತ್ವಯಾ ಪ್ರಾಪ್ತಮಿದಂ ಫಲಂ. ನೀನು ಉಪದೇಶ ಮಾಡಿದವನು, ನನ್ನ ಸೇವಕನಾಗಿದ್ದಿ. ನಾನು ಉಪದೇಶ ಪಡೆದವನು, ನಿನ್ನ ದೊರೆಯಾಗಿ ಇದ್ದೇನೆ. ನತ್ವಾಂ ಪರಿಭವಾತ್ ಬ್ರಹ್ಮನ್ ಪ್ರಹಸಾಮಿ ಗುರುರ್ಭವಾನ್. ನಾನು ನೀನು ತಿಳ್ಕೊಂಡ ಹಾಗೆ ನಿನ್ನನ್ನು ಏಗತಾಳೆ ಮಾಡ್ತಾ ಇಲ್ಲ. ಇದು ಗೊತ್ತಾಗಬೇಕು ನಿನಗೆ ಅಂತಲೇ ನಾನು ನಗುವ ಹಾಗೆ ಮಾಡಿದ್ದು. ಇವತ್ತಲ್ಲ ನಾಳೆ ನೀನು ಕಾರಣವನ್ನು ಕೇಳ್ಕೊಂಡು ಬರ್ತೀಯ, ನಿನಗೆ ಈ ವಿಚಾರವನ್ನು ಹೇಳಬೇಕು. ಮುಂದಿನ ಜನಾಂಗಕ್ಕೆ ಇದು ಪಾಠ ಆಗಬೇಕು, ಅಯೋಗ್ಯರಿಗೆ ಹೇಳಬಾರದು ಅಂತ.
ವಿಪರ್ಯಯೇಣ ಮೇ ಮನ್ಯು ತೇನ ಸ್ಮಯತಿ ಮೇ ಮತಿ ಜಾತಿಂ ಸ್ಮರಾಮ್ಯಹಂ ಬ್ರಹ್ಮನ್ ತತಸ್ತ್ವಾಂ ಪ್ರಹತಾಮಿ ವೈ. ಅದರಿಂದಾಗಿ ನೀನು ನನ್ನಂಥವನಿಗೆ ಉಪದೇಶ ಮಾಡಿದ್ರಿಂದ ನಿನ್ನ ಇಡೀ ತಪಸ್ಸು ನಾಶ ಆಗೋಯ್ತು. ಒಂದು ಒಳ್ಳೆ ಮಾತು ಹೇಳ, ಈಗಲೇನೆ ಪೌರೋಹಿತ್ಯ ಬಿಟ್ಟು ಹೊಟ್ಟೋಗು, ಕಾಡಿಗೆ ಉದ್ಧಾರ ಆಗ್ತೀಯ. ಈ ಪೌರೋಹಿತ್ಯ ಮಾಡ್ಕೊಂಡು ಇಲ್ಲಿರಬೇಡ. ನೀಚರ ದಾಸ್ಯ ನಿನಗೆ ಬೇಡ. ನಾನು ನಿನಗಿಂತ ನೀಚ, ನನ್ನ ದಾಸ್ಯ ಮಾಡೋದೇನು ನೀನು? ಇತಸ್ತ್ವಂ ಅಸಮಾಮನ್ಯಾಂ ಯೋನಿಂ ಪ್ರಾಪ್ಸ್ಯಸಿ ಸದ್ವಿಜ ಗೃಹ್ಯತಾಂ ದ್ರವಿಣಂ ವಿಪ್ರ ಪೂತಾತ್ಮ ಭವ ಸತ್ತಮಾಂ. ತಗೋ ಹಣವನ್ನು, ನಿನ್ನನ್ನು ಶುದ್ಧ ಮಾಡಿಕೋ ಅಂತ ಹೇಳಿ ಒಂದಿಷ್ಟು ಹಣ ಕೊಟ್ಟ. ಆ ಹಣವನ್ನ ಆ ಬ್ರಾಹ್ಮಣ ಎಲ್ಲರಿಗೂ ದಾನ ಮಾಡಿ ಮಾಡಲೇಬೇಕಾಗಿದ್ದ ಕರ್ತವ್ಯಗಳು, ಶ್ರಾದ್ದ, ದಾನ ಮೊದಲಾದವುಗಳನ್ನು ಮಾಡಿ, ಗೋದಾನ ಮಾಡಿ, ಹಿಂದಿನ ಜನ್ಮದಲ್ಲಿ ಯಾವ ಆಶ್ರಮಕ್ಕೆ ಹೋಗಿ ತಪಸ್ ಮಾಡಿದ್ನೋ ಆ ಆಶ್ರಮಕ್ಕೆ ಹೋಗಿ ತಪಸ್ ಮಾಡಲಿಕ್ಕೆ ಶುರು ಮಾಡಿದ. ತಪಸ್ಸಿದ್ಧಿಂ ಪರಾಂ ಪ್ರಾಪ್ತೋ ಬ್ರಾಹ್ಮಣೋ ರಾಜಸತ್ತಮ. ತಪಸ್ಸಿದ್ಧಿಯನ್ನು ಹೊಂದಿದ. ಅದರಿಂದಾಗಿ ಬ್ರಾಹ್ಮಣನು ಯೋಗ್ಯತೆ ಇದ್ದರೆ ಒಬ್ಬರಿಗೆ ಉಪದೇಶ ಮಾಡಬೇಕು. ಯಾರಿಗೆ ಯೋಗ್ಯತೆ ಇಲ್ಲ, ಅಯೋಗ್ಯರಿದ್ದಾರೆ, ನನಗೆ ಆಪ್ತರು ಅನ್ನುವ ಒಂದೇ ಒಂದು ಕಾರಣದಿಂದ ಉಪದೇಶ ಮಾಡಬಾರದು. ಹೀಗಾದರೆ ನೋಡು ಹೀಗಾಗತ್ತೆ. ತಸ್ಮಾತ್ ಸದ್ಭಿರ್ನ ವಕ್ತವ್ಯಂ ಕಸ್ಯಚಿತ್ ಕಿಂಚಿದಗ್ರತಃ. ಅದರಿಂದಾಗಿ ಬಹಳ ಯೋಚನೆ ಮಾಡಿ ವಿಹಿತವಾದದ್ದನ್ನು ಮಾಡಬೇಕು. ಋಷಿಗಳು ಮೌನದಿಂದ ಇರೋದು ಅದಕ್ಕಾಗಿ, ಬಾಯಿ ತಪ್ಪಿ ಏನೇನೋ ಬರಬಾರದು ಅಂತ. ಒಬ್ಬನ ಬಗ್ಗೆ ತಿಳಿಯದೇನೆ ಉಪದೇಶ ಮಾಡಲೇಬಾರದು. ಯಾಕೆ ಅಂದರೆ ಅವನು ಅಯೋಗ್ಯನಾಗಿದ್ದರೆ ಆ ಉಪದೇಶವನ್ನು ಪಡೆದು ದುರುಪಯೋಗ ಮಾಡಿ ಆ ಪಾಪವನ್ನ ಮಾಡಿದವರು ತಲೆ ಕಟ್ತಾನೆ, ಉಪದೇಶ ಮಾಡಿದವರು ತಲೆ ಕಟ್ತಾನೆ. ಏತತ್ತೇ ಸರ್ವಮಾಖ್ಯಾತಂ ಉಪದೇಶೇ ಕೃತೆ ಸತಿ. ನೀ ಕೇಳದೆಲ್ಲ, ಗೆಳೆಯರಾಗಿರ್ತಾರೆ, ಅಯೋಗ್ಯರಾಗಿರ್ತಾರೆ, ಅವ್ರಿಗೆ ಉಪದೇಶ ಮಾಡಬಹುದಾ ಅಂತ ನೋಡಿ, ಇದು ಫಲ ಅಂತ ಹೇಳಿದರು ಅನ್ನುವಲ್ಲಿಗೆ 14ನೇ ಅಧ್ಯಾಯ. ಯುಧಿಷ್ಠಿರ ಕೀದೃಚೇ ಪುರುಷೇ ತಾತ ಸ್ತ್ರೀಚುವಾ ಭರತರಚಭ ಶ್ರೀ ಪದ್ಮಾವಸತೆ ನಿತ್ಯಂ ತನ್ಮೇ ಬ್ರೂಹಿ ಪಿತಾಮಹ. ಯುಧಿಷ್ಠಿರ ಕೇಳ್ತಾನೆ, ಹಾಗಾದ್ರೆ ಅಜ್ಜ, ಲಕ್ಷ್ಮಿ ಅಥವಾ ಸಂಪತ್ತು ವಾಸ ಮಾಡಬೇಕಾದ್ರೆ ಪುರುಷನ ಗುಣ ಯಾವುದಿರಬೇಕು, ಸ್ತ್ರೀಯರ ಗುಣ ಹೇಗಿರಬೇಕು, ಎಲ್ಲಿ ಸಂಪತ್ತು ವಾಸ ಮಾಡತ್ತೆ? ಹೇಳ್ತೇನೆ ಕೇಳೋ. ಇದು ರುಕ್ಮಿಣಿ ಹಾಗೂ ಕೃಷ್ಣರ ಸಂವಾದ. ರುಕ್ಮಿಣಿ ದೇವಕಿ ಪುತ್ರ ತನ್ನಿಧೌ ಪರ್ಯಪೃಚ್ಛತ ನಾರಾಯಣಸ್ಯಾಂಕಗತಾಂ ಜ್ವಲಂತೀಂ ದೃಷ್ಟ್ವಾ ಶ್ರಿಯಂ ಪದ್ಮತಮಾನವಕ್ತ್ರಾಂ ಕೌತೂಹಲಾತ್ ವಿಸ್ಮಿತಚಾರು ನೇತ್ರ ಪಪ್ರಚ್ಛ ಮಾತಾಮಕರಧ್ವಜಸ್ಯ. ಯಾರನ್ನು ಕೇಳಿದ್ದು? ಸಾಕ್ಷಾತ್ ಲಕ್ಷ್ಮೀನಾರಾಯಣರನ್ನ ರುಕ್ಮಿಣಿ ಕೇಳಿದ್ದು. ಯಾರ ಜೊತೆಯಲ್ಲಿದ್ದಾಗ? ಕೃಷ್ಣನ ಜೊತೆಯಲ್ಲಿದ್ದಾಗ. ಕೃಷ್ಣ ರುಕ್ಮಿಣಿಯರು ಒಂದು ರೂಪ ತೊಟ್ಟಿರ್ತಾರೆ, ಅವರದ್ದೇ ಇನ್ನೊಂದು ರೂಪ ಲಕ್ಷ್ಮೀನಾರಾಯಣರು. ಇದೊಂದು ಲೀಲೆ.
ಕೇಳಿದ್ರು. ರುಕ್ಮಿಣೀ ಕಾನೀಹ ಭೂತಾನಿ ಉಪಸೇವಸೆ ತ್ವಂ ಸಂತಿಷ್ಠಸೆ ಕಾನಿ ಚ ಸೇವಸೆ ತ್ವಂ ತಾನಿ ತ್ರಿಲೋಕೇಶ್ವರ ಭೂತಕಾಂತೆ ತತ್ವೇನ ಮೇ ಬ್ರೂಹಿ ಮಹರ್ಷಿ ಕನ್ಯೇ. ರುಕ್ಮಿಣಿ ಕೇಳಿದಳಂತೆ, ಓ ಭಾರ್ಗವಿಯೇ, ಭೃಗು ಕುಲದಲ್ಲಿ ಬಂದವಳೇ, ಅದಕ್ಕೆ ಭಾರ್ಗವಿ ಅಂತಾರವಳನ್ನ. ಮಹರ್ಷಿ ಕನ್ಯೇ, ಯಾರನ್ನ ನೀನು ಒಪ್ಪಿಕೊಳ್ಳುತ್ತೀಯ, ಎಲ್ಲಿ ನೆಲೆ ನಿಲ್ಲುತ್ತೀಯ, ಇದನ್ನು ಹೇಳು. ಲಕ್ಷ್ಮಿ ಎಲ್ಲಿ ನೆಲೆ ನಿಲ್ತಾಳೆ ಅಂತ. ಲಕ್ಷ್ಮಿ ಅಂದರೆ ಕೇವಲ ಸಂಪತ್ತು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ಅಲ್ಲ, ಲಕ್ಷ್ಮಿ ಅಂತ ಹೇಳಿದ್ರೆ ಕೇವಲ ಸಂಪತ್ತಲ್ಲ, ಸಾತ್ವಿಕವಾದ ಸಂಪತ್ತು. ರುಕ್ಮಿಣಿ ಕೇಳ್ತಾಳೆ, ಓ ಲಕ್ಷ್ಮಿಯೇ, ಯಾರನ್ನ ಹಚ್ಚಿಕೊಳ್ಳುತ್ತಿ, ಯಾರನ್ನ ಮೆಚ್ಚಿಕೊಳ್ಳುವೆ, ಯಾರನ್ನ ಇಷ್ಟಪಡ್ತಿ, ಯಾರನ್ನ ಇಷ್ಟಪಡಲ್ಲ. ಆಗ ಅವಳು ಹೇಳ್ತಾಳೆ, ಏನು, ವಸಾಮಿ ಸತ್ವೇ ಸುಭಗೆ ಪ್ರಗಲ್ಭೆ ದಕ್ಷೇ ನರೇ ಕರ್ಮಣಿ ವರ್ತಮಾನೆ ನಾ ಕರ್ಮಶೀಲೆ ಪುರುಷೇ ವಸಾಮಿ ನಾಸ್ತಿಕೆ ಸಾಂಕರಿಕೆ ಕೃತಜ್ಞೇ. ಲಕ್ಷ್ಮೀದೇವಿ ಹೇಳ್ತಾಳೆ, ಸುಭಗೆ, ದೇವರ ಬಗ್ಗೆ ಒಳ್ಳೆ ಭಾವನೆ ಇರುವವ, ಪ್ರಗಲ್ಭನಾಗಿರುವವ. ಪ್ರಗಲ್ಭ ಅಂದರೆ ಮೆಚೂರ್ಡ್, ಸಮರ್ಥನಾಗಿರುವವ ನಾನು ವಾಸ ಮಾಡ್ತೇನೆ. ಯಾರಲ್ಲಿ ವಾಸ ಮಾಡಲ್ಲ? ಅಕರ್ಮಶೀಲೇ, ಯಾರು ಕೆಲಸ ಮಾಡಲ್ಲ ಅಲ್ಲಿ ನಾನು ವಾಸ ಮಾಡಲ್ಲ. ನಾಸ್ತಿಕೆ, ನಾಸ್ತಿಕರಲ್ಲಿ ನಾನು ವಾಸ ಮಾಡಲ್ಲ. ಸಾಂಕರಿಕೆ ಕೃತಜ್ಞೆ, ಎಲ್ಲ ಕಲಿತು ಮೇಲೋಗರ ಮಾಡೋದು. ಏನದು ಸಾಂಕರಿಕ? ತನಗೆ ಬೇಕಾದಾಗ ವೇದಾಂತದ್ದನ್ನು ತಗೊಳ್ಳೋದು, ತನಗೆ ಬೇಡಾದಾಗ ಅದನ್ನು ಬಿಟ್ಬಿಡೋದು. ಅವನನ್ನು ಸಾಂಕರಿಕ ಅಂತ. ಕೃತಜ್ಞ, ಮಾಡಿದ ಉಪಕಾರವನ್ನು ಮರೆಯುವವನಲ್ಲಿ ನಾನಿರಲ್ಲ. ನ ಭಿನ್ನ ವೃತ್ತೆ ನ ನೃಜಂತ ವೃತ್ತೆ ನ ಚಾವಿನೀತೆ ನ ಗುರುಶ್ವಸೂಯಕೆ ಯೇ ಚಾಲ್ಪ ತೇಜೋ ಬಲಸತ್ವತಾರ ಹೃಚ್ಯಂತಿ ತುಷ್ಯಂತಿ ಚ ಯತ್ರ ಯತ್ರ. ಯಾರಿಗೆ ಒಳ್ಳೆ ಕ್ಯಾರೆಕ್ಟರ್ ಇಲ್ವೋ, ಯಾರು ಅತ್ಯಂತ ಕ್ರೂರನು, ಯಾರು ಅವಿನೀತನೋ, ಯಾರು ತನ್ನ ಹಿರಿಯರಲ್ಲಿ ಅಸೂಯೆ ಪಡ್ತಾನೋ, ಸಂಪತ್ತೋ ವಿದ್ಯೆಯನ್ನೋ ನೋಡಿ ಗುರುಗಳಲ್ಲೇ ಅಸೂಯೆ ಯಾರು ಪಡ್ತಾನೆ, ಗುರುಚು ಅಸೂಯಕೆ, ಅವರಲ್ಲಿ ನಾನಿರಲ್ಲ. ನ ದೇವಿ ತಿಷ್ಠಾಮಿ ತಥಾ ವಿಧೇಚು ನರೇಚು ಸಂಕ್ಷಿಪ್ತ ಮನೋರಥೇಚು ಯಶ್ಚಾತ್ಮನಿ ಪ್ರಾರ್ಥಯತೆ ನ ಕಿಂಚಿತ್ ಯಶ್ಚ ಸ್ವಭಾವೋಪಹತಾಂತರಾತ್ಮ. ಆ ತರಹದ ಮನುಷ್ಯರಲ್ಲಿ, ಮನಸ್ಸು ವಿಶಾಲವಾಗಿ ಇರದವರಲ್ಲಿ, ಅತೃಪ್ತರಾಗಿರುವವರಲ್ಲಿ ನಾನು ವಾಸ ಮಾಡೋಲ್ಲ. ತೃಪ್ತಿ ಇರಬೇಕು, ಸಂಪತ್ತಿನ ಮೂಲದ ಬಗ್ಗೆ ಗೌರವ ಇರಬೇಕು. ನಮಗೆ ಯಾವುದು ಸಂಪತ್ತು ಕೊಡುತ್ತೋ ಆ ಮೂಲದ ಬಗ್ಗೆನೇ ಅಗೌರವ ಇದ್ರೆ ಅಲ್ಲಿ ನಾನಿರಲ್ಲ ಅಂದವಳು. ಇಷ್ಟು ನಾವು ಇವತ್ತು ಮಾಡಬಹುದಾದದ್ದು. ನಾನಿವತ್ತೊಂದು ಕಾರಣದಿಂದ ಈಗಲೇ ಮುಗಿಸ್ತಾ ಇದ್ದೇನೆ. ಇನ್ನು 5 ನಿಮಿಷ ಇದೆ, ಈಗಲೇ ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.